ಹಾಯ್ ಫ್ರೆಂಡ್ಸ್, ನಾನು ಕ್ಯಾಪ್ಕಟ್ಟಲ್ಲಿ ಯಾವ ರೀತಿ ಎಡಿಟಿಂಗ್ ಮಾಡೋದು ಅಂತಂದು ಹೇಳ್ಕೊಡ್ತೀನಿ. ಅದರಲ್ಲಿ ಏನೇನಿದೆ ಅಂತಂದೆಲ್ಲ ಹೇಳ್ಕೊಡೋಕೆ ಟ್ರೈ ಮಾಡ್ತೀನಿ. ಕ್ಯಾಪ್ಕಟ್ ಓಪನ್ ಮಾಡ್ಕೋಬೇಕಂದ್ರೆ ನೀವು VPN ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಟ್ರೂಬೋ ಆದರೂ ಓಕೆ, ಸೂಪರ್ VPN ಆದರೂ ಓಕೆ. ಎರಡರಲ್ಲಿ ಯಾವುದಾದ್ರೂ VPNನ ಕನೆಕ್ಟ್ ಮಾಡ್ಕೊಳ್ಳಿ. ಕ್ಯಾಪ್ಕಟ್ ಓಪನ್ ಮಾಡ್ಕೊಳ್ಳಿ. ಕ್ಯಾಪ್ಕಟ್ ಓಪನ್ ಮಾಡ್ಕೊಂಬಿಟ್ಟು ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಇವಾಗ ಸಿಂಪಲ್ಲಾಗಿ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ನೀವು ನೋಡ್ಬೋದು, ಅಲ್ಲಿ ಎಲಿಮಿಷನ್ ಅಂತ ಕಾಣ್ತಿದೆ. ಅದರಲ್ಲಿ ಬಂದುಬಿಟ್ರೆ ತುಂಬ ಎಫೆಕ್ಟ್ ಇದೆ, ತುಂಬ ಅಂದರೆ ತುಂಬಾ ಇದೆ. ಅಲ್ಲಿ ಔಟ್ ಅಂತಿದೆ, ಅದರಲ್ಲಿ ಕಾಂಬೋ ಅಂತಿದೆ. ಅದರಲ್ಲಿ ಮಾತ್ರ ಕಾಂಬೋ ಅಲ್ಲಿ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ವಿಡಿಯೋ. ಇದರಲ್ಲಿ ಯಾವುದೂ ಹಾಕಬೇಡಿ, ಆಯಿತಾ. ನೋಡ್ಕೊಳ್ಳಿ, ಇದರಲ್ಲಿ ಕಾಂಬೋದಲ್ಲಿ ಇಷ್ಟೊಂದೆಲ್ಲ ಇದೆ. ಜೂಮ್ ಎಫೆಕ್ಟು, ಔಟು, 3D, ಅದು ಇದು ಅಂತಂದು ನೀವು ಜಾಸ್ತಿ ಕಾಂಬೋದಲ್ಲೇ ಯೂಸ್ ಮಾಡ್ಕೊಳ್ಳಿ, ಅಂದರೆ ಚೆನ್ನಾಗಿ ಬರುತ್ತೆ ವಿಡಿಯೋ. ಇನ್ನು ಸ್ಲೋ ಮೋಷನಿಗೆ ಬಂದರೆ ನೀವು ಯಾವಾಗಲೂ ಕವರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಾರ್ಮಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಡಿ. ಇಲ್ಲೊಂದು ಮಿಸ್ಟೇಕ್ ಮಾಡಿದ್ವಿ ನೀವೇನೆಂದರೆ, ಸ್ಲೋ ಮೋಷನ್ ಇಷ್ಟೇ ಮಾಡಿ ನೀವು ಎಕ್ಸ್ಪೋರ್ಟ್ ಮಾಡ್ತೀರಾ, ರೈಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಬೇಡಿ, ಇಲ್ಲಿ ನೀವು ಸ್ಮೂತ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಆವಾಗಲೇ ಕ್ವಾಲಿಟಿ ಬರೋದು, ಸ್ಮೂತಾಗಿ ಬರುತ್ತೆ ವಿಡಿಯೋ. ನೀವು ನೋಡಿರ್ಬೋದು, ಎಷ್ಟೊಂದು ವಿಡಿಯೋ ಸ್ಟ್ರಕ್ ಆದಂಗೆ ಆಗುತ್ತೆ. ಅದು ಆಗೋಕ್ಕೆ ಕಾರಣವೇ ಇದು. ನೀವು ಸ್ಮೂತ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಮಾಡಿದ್ರೇ ಅದು ಸ್ಮೂತಾಗಿ ವಿಡಿಯೋ ಬರುತ್ತೆ. ಇಲ್ಲಾಂದರೆ ಒಂಥರ ಸ್ಟ್ರಕ್ ಆದೋ ಥರ ಬರುತ್ತೆ. ನೀವು ನೋಡ್ಕೋಬೋದು, ಅಲ್ಲಿ ಮೇಲ್ಗಡೆ ಆಗ್ತಿದೆ. ಇನ್ನು ಎಫೆಕ್ಟಿಗೆ ಬಂದರೆ, ವಿಡಿಯೋ ಎಫೆಕ್ಟಿಗೆ ಬಂದರೆ ಗ್ಲೋ ಎಫೆಕ್ಟ್ ಆಯಿತು, ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ನಿಮಗೆ ಎಷ್ಟು ಬೇಕೋ, ಸ್ಕೈ ಹೇಗಿದೆ ಅದು ಎಲ್ಲ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ಚೆನ್ನಾಗಿ ಬರೋದು. ಸುಮ್ಮನೆ ಕ್ಲಿಕ್ ಮಾಡಿ ಅದನ್ನ ಬಿಡಬೇಡಿ, ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟೊಂದೆಲ್ಲ ಎಫೆಕ್ಟ್ ಇದೆ, ಎಲ್ಲ ಚೆನ್ನಾಗಿದೆ. ಆದರೆ ವಿಡಿಯೋ ಸ್ವಲ್ಪ ಚೆನ್ನಾಗಿ ಮಾಡಬೇಕು. ಇದೆಲ್ಲ ಅಡ್ಜಸ್ಟ್ ಮಾಡಿಕೊಂಡ್ರೆ ನೀವು ಚೆನ್ನಾಗೇ ಬರುತ್ತೆ. ಇದು ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ. ನಾನು ತೋರಿಸ್ತಿದ್ದೇನೆ ಅಷ್ಟೇ ಸಿಂಪಲ್ಲಾಗಿ. ನೋಡ್ಕೋಬೋದು, ನೀವು ಅಡ್ಜಸ್ಟ್ ಮಾಡಿದ್ರೆ ಸ್ಪೀಡ್ ಆಯಿತು, ಗ್ಲೋ ಆಯಿತು, ಫಿಲ್ಟರ್ ಆಯಿತು, ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಗೆ ಏನೇನು ಚೇಂಜ್ ಆಗ್ತಿದೆ ಅಂತ ನಿಮ್ಗೆ ಕಾಣ್ತಿದೆ. ಎಲ್ಲ ಚೇಂಜ್ ಮಾಡ್ಕೋಬೇಕು ನೀವು, ಆಯಿತಾ. ಇನ್ನು ಬಾಡಿ ಎಫೆಕ್ಟಿಗೆ ಬಂದರೆ ಇಲ್ಲಂತೂ ನೆಕ್ಸ್ಟ್ ಲೆವೆಲ್ ಇದೆ. ಆದರೆ ಸ್ವಲ್ಪ ನಿಮ್ಮ ವಿಡಿಯೋ ಹೇಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನೋಡ್ಕೋಬೋದು ನೀವು, ಈ ಥರ ಎಲ್ಲ ಆಗುತ್ತೆ. ಮತ್ತು ಇದನ್ನು ನೋಡ್ಕೊಳ್ಳಿ, ಇದೆಲ್ಲ ಕ್ವಾಲಿಟಿ ಇರಬೇಕು. ವಿಡಿಯೋ ಕ್ವಾಲಿಟಿ ಇದ್ದರೆ ಚೆನ್ನಾಗಿ ಬರುತ್ತೆ. ನನ್ನ ಕ್ವಾಲಿಟಿ ಇಲ್ಲ, ಅದಕ್ಕೆ ಈ ಥರ ಬರುತ್ತೆ. ಆದರೂ ಬಾಡಿ ಎಫೆಕ್ಟ್ ಒಳಗೆ ಅಷ್ಟು ಚೆನ್ನಾಗಿರೋವು ಯಾವ ಅಡ್ಜಸ್ಟ್ ಆಗಲ್ಲ ಫೋನಲ್ಲಿ. ಒಂದು 2 ಸೆಕೆಂಡ್ 3 ಸೆಕೆಂಡ್ ಹಾಕೋಕ್ಕೆ ಆದರೆ ಅಡ್ಡಿ ಇಲ್ಲ. ಇಲ್ಲಿ ಪ್ರೋದಲ್ಲಿ ಇಷ್ಟೆಲ್ಲ ಬರುತ್ತೆ. ಆಮೇಲೆ ಗ್ಲೋಯಿಂಗ್ ಲೆನ್ಸು, ಸ್ಮೋಕು, ಅದು ಎಲ್ಲ ತುಂಬ ಇದೆ ಇದರಲ್ಲಿ. ನೋಡ್ಕೋಬೋದು ನೀವು, ಇಷ್ಟೆಲ್ಲ ಇದೆ. ಬಟರ್ಫ್ಲೈ, ರಿಂಗು, ಲೈಟು, ಇದೆಲ್ಲ ಚೆನ್ನಾಗಾಗಲ್ಲ.
ಇಂಥ ಫೋನಲ್ಲಿಲ್ಲ. ಇದೊಂಥರ ಜಾತ್ರೆ ಆಗುತ್ತೆ ಗುರು. ಇದೆಲ್ಲ ಐಸ್ ಲೈಟ್. ಇದು ನೋಡ್ಕೊಳ್ಳಿ, ಇವಾಗ ನನ್ನ ಫೇಸೇ ಚೇಂಜ್ ಆಗುತ್ತೆ. ಆಯಿತಾ? ಅಲ್ಲಿ ನೋಡ್ಕೋಬೋದು ನೀವು ನನ್ನ ಫೇಸ್ ಹೇಗಾಗಿದೆ ಅಂತ. ಇದರಲ್ಲಿ ಬಂದರೆ ನಿಮಗೆ ನೋಡ್ಕೋಬೋದು ನೀವು ಇಲ್ಲೇ ತಲೆ ಮೇಲೆ ರಿಂಗು, ಅದು ಎಲ್ಲ ತಾನೇ ಆಟೋಮೆಟಿಕ್ಲಿ ಕೂತ್ಕೊಳ್ಳುತ್ತೆ. ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು. ನನ್ನ ಹತ್ರ ಇರೋದು ಪ್ರೋ ವರ್ಷನ್ ಆಯಿತಾ. ಪ್ರೋ ವರ್ಷನ್ ಇದ್ದರೆ ಇವೆಲ್ಲ ಫ್ರೀಯಾಗಿ ಬರುತ್ತೆ. ನಾರ್ಮಲ್ ಕ್ಯಾಪ್ಕಟ್ ಆದರೆ ಇದೆಲ್ಲ ಬರಲ್ಲ. ಫೇಕ್ ಸ್ಮೈಲ್ ನೋಡಿ ಇದು. ಇದೆಲ್ಲ ಕ್ವಾಲಿಟಿ ಇರಲ್ಲ ಅಷ್ಟೇ. ನೋಡ್ಬೋದು ನೀವು, ಎಲ್ಲ ಬ್ಯಾಕ್ಗ್ರೌಂಡ್ ರಿಮೂವ್ ಆದರೆ ಎಲ್ಲ ಸರಿ ಇರಲ್ಲ. ಇನ್ನೂ ತುಂಬ ಇದೆ ಕ್ಯಾಪ್ಕಟ್ಟಲ್ಲಿ. ನೋಡಿ ಆಟೋಮೆಟಿಕ್ಲಿ ಕೂತ್ಕೊಳ್ಳುತ್ತೆ. ನೀವು ಹೇಗೆ ಮೂಮೆಂಟ್ ಮಾಡ್ತೀರಾ ಅದು ಹಾಗೆ ಮಾಡುತ್ತೆ. ಅಡ್ಜಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಡಿಲೀಟ್ ಮಾಡ್ತೀನಿ ನಾನು ಇವಾಗ. ಡಿಲೀಟ್ ಆಯಿತು. ಇನ್ನೊಂದೇನೆಂದರೆ, ನೀವು ವಿಡಿಯೋ ಹಾಕಿದರೆ ಅದು ಲೈರಿಕ್ಸ್ ಆಗಿ ತಾನೇ ಕನ್ವರ್ಟ್ ಆಗುತ್ತೆ. ಹಾಗಂತ ಕನ್ನಡ ಎಲ್ಲ ಆಗಲ್ಲ, ಇಂಗ್ಲೀಷ್ ಅಷ್ಟೇ. ಇಂಗ್ಲೀಷು, ಅರೇಬಿಕ್ಕು, ಚೈನೀಸು ಅದಷ್ಟೇ ಆಗುತ್ತೆ. ಕನ್ನಡ ಒಂದು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಕನ್ನಡ ಇಲ್ಲ ಅಷ್ಟೇ. ಅದು ಹೇಗಂತ ತೋರಿಸ್ತೀನಿ, ಹೇಳ್ತೀನಿ ಬನ್ನಿ. ಇವಾಗ ನೋಡ್ಕೋಬೋದು, ನಾನು ಒಂದು ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಏನೇನು ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ಕೋಬೋದು ನೀವು ವಾಯ್ಸು ಸೌಂಡ್ ಎಫೆಕ್ಟ್ಸ್, ಸಾರಿ, ಫೈಟ್ ಆಯಿತು, ಮ್ಯಾಜಿಕ್ಕು. ವ್ಲಾಗರ್ಸಿಗೆ ಇದೆಲ್ಲ ತುಂಬ ಈಸಿ ಆಗುತ್ತೆ. ಇನ್ನೊಂದೇನಿದೆ ನೋಡಿ ಇಲ್ಲಿ, ಫೇಸು ಸೈಜು, ಬಾಡಿ ಮೇಕಪ್ ಮಾಡ್ಕೋಬೋದು. HD ಸ್ಪೇಸು, ವೈಟು, ಆಮೇಲೆ ಸ್ಮೈಲು, ಐಸು ಎಲ್ಲ ಚೇಂಜ್ ಮಾಡ್ಕೋಬೋದು ಇದರಲ್ಲಿ. ದಪ್ಪ ಇದ್ದವ್ರನ್ನ ಸಣ್ಣ ಮಾಡ್ಬೋದು, ಸಣ್ಣ ಇದ್ದವ್ರನ್ನ ದಪ್ಪ ಮಾಡ್ಕೋಬೋದು. ಬಾಡಿಗೆ ಬಂದರೆ ನೋಡ್ಕೋಬೋದು ನೀವು ಇಲ್ಲಿ. ನನ್ನ ಸೈಜ್ ಹೆಚ್ಚು ಕಡಿಮೆ ಆಗ್ತಿದೆ ಅಂತ ನಿಮ್ಗೆ ಕಾಣ್ತಿದೆ ನೋಡಿ. ಇವಾಗ ನಾನು ಒಂದು ವಿಡಿಯೋ ಆ್ಯಡ್ ಮಾಡ್ಕೊತೀನಿ, ನೋಡ್ಬೋದು ನೀವು ಆಟೋ ಲೈರಿಕ್ಸ್ ಹೇಗಾಗುತ್ತೆ ಅಂತ. ನಾನು ಅದರ ಕೆಳಗೆ ಸ್ಕ್ರೋಲ್ ಮಾಡ್ತೀನಿ ವಿಡಿಯೋನ. ಇಲ್ಲೆಲ್ಲ ಇದೆ ಆಡಿಯೋ ಎಫೆಕ್ಟ್ಸು, ಮತ್ತು ನಾನು ನಾಯ್ಸು ಆಫ್ ಮಾಡ್ಕೋಬೇಕು. ಅಂದರೆ ನೀವು ವಾಯ್ಸ್ ಕೊಟ್ಟರೆ ಕ್ಲಿಯರಿಟಿ ಇರುತ್ತೆ, ನಿಮ್ಮ ವಾಯ್ಸ್ ಅಷ್ಟೇ ಕ್ಯಾಪ್ಚರ್ ಆಗುತ್ತೆ, ನಾಯ್ಸ್ ಎಲ್ಲ ಕಡಿಮೆ ಆಗುತ್ತೆ. ಹಾಗಂತ ಪೂರ ಕಡಿಮೆ ಆಗಲ್ಲ, ನಾರ್ಮಲ್ ಆಗಿ ಬರುತ್ತೆ ಅಷ್ಟೇ. ನೀವು ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಆಮೇಲೆ ಇಲ್ಲಿ ಬರುತ್ತೆ ಆಟೋ ಕ್ಯಾಪ್ಷನ್. ಇದು ಸ್ವಲ್ಪ ಲೋಡ್ ಆಗುತ್ತೆ. VPN ಕನೆಕ್ಟ್ ಮಾಡಿಕೊಂಡ್ರೆ ಸ್ಲೋ ಇರುತ್ತೆ ಫೋನು. ಇದಲ್ಲ, ಇದು ಚೇಂಜ್ ಆಯಿತು.
ಮತ್ತು ಬಂದರೆ ನೀವು ಆಟೋ ಲಿರಿಕ್ಸ್ ಇದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ಲಿ ಇಂಗ್ಲೀಷ್ ಇದ್ದರೆ ಇಂಗ್ಲೀಷೇ ಬರುತ್ತೆ, ಬೇರೆ ಲ್ಯಾಂಗ್ವೇಜ್ ಇಲ್ಲ ಅಷ್ಟೇ. ನೋಡ್ಕೋಬೋದು ನೀವು ಆಟೋ ಲಿರಿಕ್ಸ್ ಯಾವಾಗ ವಾಯ್ಸ್ ಬರುತ್ತೆ ಅದೇ ಬರುತ್ತೆ, ಆಯಿತಾ. ಇದು ಆಗಲಿದು, ಇದನ್ನು ರಿಮೂವ್ ಮಾಡ್ತೀನಿ. ನೋಡ್ಕೋಬೋದು ನೀವು. ಇಲ್ಲಿ ಬಂದರೆ ಎಫೆಕ್ಟ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಟೆಂಪ್ಲೇಟ್ಸ್ನ ಕ್ಲಿಕ್ ಮಾಡಿಕೊಂಡ್ರೆ ಫೌಂಟು ಡಿಸೈನ್ಸು ಎಲ್ಲ ಆಟೋಮೆಟಿಕ್ಲಿ ಅದೇ ಕೂತ್ಕೊಳ್ಳುತ್ತೆ. ಇದೆಲ್ಲ ಇಷ್ಟೆಲ್ಲ ಇದೆ ಇದರಲ್ಲಿ. ಇಲ್ಲಿ ನೋಡ್ಕೋಬೋದು ನೀವು, ಈ ಥರ ಆ್ಯನಿಮೇಷನ್ ಇದೆ. ಎಲ್ಲ ಟೆಂಪ್ಲೇಟ್ಸ್ನ ಕ್ಲಿಕ್ ಮಾಡ್ಕೋಬೇಕು. ಇದನ್ನ ಕ್ಲಿಕ್ ಮಾಡಿಕೊಂಡ್ರೆ ಇಷ್ಟೆಲ್ಲ ಬರುತ್ತೆ ನಿಮಗೆ ಆಟೋಮೆಟಿಕ್ಲಿ. ವಾಯ್ಸ್ ಯಾವಾಗ ಬರುತ್ತೆ ಅದರಲ್ಲಿ ಒಂದೊಂದೇ ಸ್ಪೆಲ್ಲಿಂಗ ಅಂದರೆ ಒಂದೊಂದೇ ಲೈನ್ಸ್ ಬರುತ್ತೆ. ನಾನು ಸಿಂಪಲ್ಲಾಗಿ ಒಂದು ಯಾವುದಾದ್ರೂ ಕ್ಲಿಕ್ ಮಾಡ್ತೇನೆ ನೋಡಿ ಇವಾಗ, ಆಯಿತಾ. ಇದನ್ನ ಕ್ಲಿಕ್ ಮಾಡ್ತೀನಿ, ನೋಡ್ಕೋಬೋದು ನೀವು. ಆಟೋಮೆಟಿಕ್ಲಿ ಆಲ್ ಲಿರಿಕ್ಸ್ಗೆ ಅದೇ ಒಂದೇ ಕೂತ್ಕೊಳ್ಳುತ್ತೆ, ತುಂಬ ಈಸಿ. ಇನ್ಮೇಲೆ ಡೈಲಿ ಇದೇ ಥರ ವೀಡಿಯೋಸ್ ಮಾಡ್ತಿರ್ತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಸಾಕು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಏನಾದರೂ ನಿಮಗೆ ತಿಳ್ಕೊಬೇಕು ಅನ್ನೋದಿದ್ದರೆ ಏನೇ ಆದರೂ ಕೇಳಿ, ನನಗೆ ಗೊತ್ತಿಲ್ಲ ಅಂದರೂ ನಾನು ತಿಳ್ಕೊಂಬಿಟ್ಟು ನಿಮಗೆ ತಿಳಿಸ್ತೀನಿ, ಆಯಿತಾ. ಕ್ಯಾಪ್ಕಟ್ ಬಗ್ಗೆ ವೀಡಿಯೋಸು ಕಡಿಮೆ ಕನ್ನಡದಲ್ಲಿ ಮಾಡೋದು. ಆಲ್ಮೋಸ್ಟ್ VN ಇನ್ಶಾಟು ಅದು ಇದು ಅಂತಾರೆ, ಆದರೆ ಕ್ಯಾಪ್ಕಟ್ಟಲ್ಲಿ ಕ್ವಾಲಿಟಿ ಬರುತ್ತೆ, ಆಯಿತಾ, ಚೆನ್ನಾಗಿ ಬರುತ್ತೆ. ಇದೇ ಥರ ವೀಡಿಯೋಸ್ ಮಾಡ್ತಿರ್ತೀನಿ. ನಿಮ್ಮ ಸಪೋರ್ಟು ಒಂದಿದ್ರೆ ಸಾಕು, ಇನ್ನೂ ಸ್ವಲ್ಪ ಜಾಸ್ತಿ ನನಗೂ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು.